ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ ಸಂಪೂರ್ಣ ಭರ್ತಿಯಾಗಿದೆ. ಕೆಆರ್ಎಸ್ಗೆ ಇಂದು ಬಾಗಿನ ಅರ್ಪಿಸಲಿರುವ ಸಿಎಂ ಸಿದ್ದರಾಮಯ್ಯ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂನ್ನಲ್ಲಿ ಭರ್ತಿಯಾಗಿರುವ ಡ್ಯಾಂ ಬಾಗಿನ ಅರ್ಪಿಸಿ ಹೊಸ ದಾಖಲೆ ಬರೆಯಲಿರುವ ಸಿಎಂ ಸಿದ್ದರಾಮಯ್ಯ. ಇನ್ನು ಸಚಿವ ಸಂಪುಟ ಸಹೋದ್ಯೋಗಿಗಳು ಭಾಗಿಯಾಗಲಿದ್ದಾರೆ. ಹಳೆ ಮೈಸೂರು ಭಾಗದ ಜೀವನಾಡಿಯಾಗಿರುವ ಕೆಆರ್ಎಸ್ ಡ್ಯಾಂ ಸಂಪೂರ್ಣ ಭರ್ತಿಯಾಗಿದೆ. ಇಂದು ಕೆಆರ್ಎಸ್ಗೆ ಬಾಗಿನವನ್ನು ಅರ್ಪಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂನ್ನಲ್ಲಿ ಡ್ಯಾಂ ಭರ್ತಿಯಾಗಿದೆ. ಬಾಗಿನ ಅರ್ಪಿಸಿ ಹೊಸ ದಾಖಲೆ ಬರೆಯಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ಸಚಿವ ಸಂಪುಟದ ಸಹೋದ್ಯೋಗಿಗಳು ಕೂಡ ಈ ಬಾಗಿನ ಅರ್ಪಿಸುವ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. 93 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಜೂನ್ನಲ್ಲೇ ಕೆಆರ್ಎಸ್ ಡ್ಯಾಂ ತುಂಬಿರುವಂಥದ್ದು. ಹಾಗಾಗಿ ಬಾಗಿನ ಅರ್ಪಿಸಿದ ಮೊದಲ ಸಿಎಂ ಎಂಬ ಹೆಗ್ಗಳಿಕೆಗೂ ಕೂಡ ಸಿಎಂ ಭಾಗಿಯಾಗ್ತಾ ಇದ್ದಾರೆ. ಸದ್ಯ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿರುವ ಕೆಆರ್ಎಸ್ ಜಲಾಶಯ ಬಾಗಿನ ಅರ್ಪಣೆ ಮಾಡಿ ಬಳಿಕ ಕಾವೇರಿ ಪ್ರತಿಮೆಗೆ ಪೂಜೆ ಸಲ್ಲಿಸಲಿದ್ದಾರೆ ಸಿಎಂ. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಲಿದ್ದಾರೆ. ಸಚಿವರು ಜಲಾಶಯದ ಮೇಲೆ ರಾರಾಜಿಸುತ್ತಿರುವ ಕನ್ನಡದ ಬಾವುಟಗಳು. ಸಪ್ತನದಿಗಳ ಹೋಮಗಳು, ಕಾವೇರಿ ಅಷ್ಟೋತ್ತರ ಹೋಮಗಳು, ವಿಷ್ಣು ಸಹಸ್ರನಾಮ ಹೋಮಗಳು, ಈ ಗಣಪತಿ ಪೂಜೆ ಪುಣ್ಯಾಹಗಳನ್ನು ಮಾಡಿ ನಾವು ಶುದ್ಧೀಕರಣವನ್ನು ಮಾಡಿ ಮೊರದ ಜೊತೆ ಬಾಗಿನವನ್ನು ಅರ್ಪಿಸುವ ಮತ್ತು ಕ್ಷೀರಾರ್ಘ್ಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ತಾಯಿ ಯಾತಕ್ಕೋಸ್ಕರ ಬಾಗಿನ ಅಂದರೆ ಮರದ ಜೊತೆ. ಹೇಗೆ ತುಂಬು ಗರ್ಭಿಣಿಯನ್ನು ನಮ್ಮ ಮನೆಯಲ್ಲಿ ಮೊದಲ ಗರ್ಭ ಧರಿಸಿದಾಗ ಅವಳಿಗೆ ಎಲ್ಲವನ್ನು ಸಹಿತ ನಾವು ಧಾರೆ ಮಾಡ್ತೀವಿ. ಆ ಗರ್ಭಿಣಿಗೆ ಹಾಗೆ ಈ ಒಂದು ಜಲಾಶಯ 124 ಅಡಿ ತುಂಬಿದೆ. ಕಾವೇರಿ ಜಗನ್ಮಾತೆಗೆ ನಾವು ಮಂಗಳ ದ್ರವ್ಯ ಅರಿಶಿನ ಕುಂಕುಮವನ್ನು ಹಾಕ್ತೇವೆ. ನಂತರ ಅವಳಿಗೆ ವಸ್ತ್ರಾದಿಗಳು ಮತ್ತು ಬೆಳ್ಳಿಯ ಗೆಜ್ಜೆಗಳು, ಕಾಲುಂಗುರ, ಮೂಗುಬೆಟ್ಟು, ಮಾಲೆಗಳು, ಮಾಂಗಲ್ಯ ಧಾರಣೆಗಳು ಎಲ್ಲವನ್ನು ಸಹಿತ ದೇವಿಗೆ ಅರ್ಪಿಸ್ತೀವಿ. ಅದರಲ್ಲಿ ದ್ರಾಕ್ಷಿ, ಗೋಡಂಬಿ ಅಂಥೇಳಿ ಅನೇಕ ವಿಧವಾದಂಥ ದ್ರವ್ಯಗಳನ್ನು ಮತ್ತು ಮರದ ಜೊತೆ ಬಾಗಿನದಲ್ಲಿ ಎಲ್ಲ ಬೇಳೆಗಳು, ನವಧಾನ್ಯಗಳನ್ನು ಎಲ್ಲ ಇಟ್ಟಿರ್ತೀವಿ, ಅದನ್ನು ಅವಳಿಗೆ ಅರ್ಪಿಸ್ತೀವಿ. ಅಂಥ ಕಾವೇರಿ ಮಾತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳವರು ಬರ್ತಾ ಇದ್ದಾರೆ. ಈಗಾಗಲೇ ಪೂಜಾದಿಗಳೆಲ್ಲ ಪ್ರಾರಂಭ ಆಗಿದೆ. 25 ಜನ ವೈದಿಕರ ತಂಡ ಇರಬೇಕು. ಇದು ವಿಶೇಷವಾದಂಥ ವರ್ಷ ಅಂಥೇಳಿ ಇವೆಲ್ಲವನ್ನು ವ್ಯವಸ್ಥೆ ಮಾಡಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ನಡೀತಾನೆ. ಆದರೆ ಆಷಾಢ ಮಾಸ ಜೂನ್ ತಿಂಗಳ ಕೊನೆ ದಿನದಲ್ಲಿ ನಡೀತಕ್ಕಂಥದ್ದು ಇತಿಹಾಸ ನಿರ್ಮಾಣ ಆಗ್ತಾ ಇದೆ. ಬಾಗಿನ ಬಿಡ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಪ್ಪ. ನಿಮ್ಮ ಮನೆಯವರು, ಹೆಂಗಸರು, ಮಕ್ಕಳುಗಳು ಎಲ್ಲರೂ ಸಹಿತ ತುಂಬ ಗರ್ಭಿಣಿ ಆದೊಳಗೆ ಬಾಗಿನವನ್ನು ಅರ್ಪಿಸ್ತಾರಲ್ಲ, ಮರದ ಜೊತೆಯಲ್ಲಿಟ್ಟು ಅವಳಿಗೆ ಅರಿಶಿನ ಕುಂಕುಮಾದಿ ಮಂಗಳ ದ್ರವ್ಯವನ್ನು ಕೊಟ್ಟು, ಅಮ್ಮ ನನಗೆಲ್ಲ ಹೊಟ್ಟೆಗೆ ನೀರನ್ನು ಕೊಟ್ಟಿದ್ಯಾ ಅಂತ ಹೇಳಿ ಆ ತಾಯಿಗೆ ಗೌರವವನ್ನು ಸಲ್ಲಿಸುವುದೇ ಬಾಗಿನ ಅರ್ಪಣೆ. ವಿಶೇಷ ಪೂಜೆ ಅಂದರೆ ಈ ಸತಿ ನಾವು 80 ವರ್ಷ 90 ವರ್ಷ ಆಗಿರೋದ್ರಿಂದ ಆ ಕಾವೇರಿ ಅಷ್ಟೋ